ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ, ಹೆಂಗೆ ಕಟ್ಟಬೇಕು ಅಂತ ಗೊತ್ತಿಲ್ಲ. ಕನಸುಗಳು ತುಂಬ ಇದೆ, ಆದರೆ ಹಣ ಸಾಲ್ತಾ ಇಲ್ಲ. ಸರ್, ನಿಮ್ಮ ಬಜೆಟ್ ಹೇಗಿದೆ? 5 ಫ್ಲೋರು ಕನ್ಸ್ಟ್ರಕ್ಷನ್ ಮಾಡೋಷ್ಟು ಉತ್ತಮವಾದ ಬಜೆಟ್ ನಿಮ್ಮ ಹತ್ರ ಇದೆಯಾ? ಅದನ್ನು ಮೊದಲು ತಿಳ್ಬೇಕು. ಈ ಡಿಸಿಷನ್ ತೊಗೋಬೇಕಾದ್ರೆ ನೀವು 10 ಬಾರಿ ಯೋಚನೆ ಮಾಡಲೇಬೇಕು. ನಾವೇನು ಅನ್ಕೋತೀವಿ, ಫೋನ್ ಮಾಡಿದ ತಕ್ಷಣ ಬಿಡಮ್ಮ ಅವ್ನು ಬಂದ್ಬಿಡ್ತಾನೆ ಮಾಡ್ತಾನೆ ಅಂತ. ಅದೆಲ್ಲ ಸುಳ್ಳು. ಒಂದ್ಸರಿ ಪ್ರಾಬ್ಲಮ್ ಆದರೆ ನಿಮ್ಮ ಮನೆ 100% ಸ್ಟಾಪ್ ಆಗುತ್ತೆ. ಯಾವಾಗ ಸಲಹೆಗಳು ತೊಗೋಬೇಕು, ಯಾವಾಗ ತೊಗೋಬಾರ್ದು ಅನ್ನೋದು ತುಂಬ ಇಂಪಾರ್ಟೆಂಟ್ ವಿಚಾರ. ಇವೆಲ್ಲ ಗೊತ್ತಿರಲಿ ನಿಮಗೆ. ಈ ವಿಡಿಯೋನ ನೋಡಿ ಉತ್ತಮವಾದ ಮಾಹಿತಿಗಳು ಸಿಗ್ತವೆ. ಆ ಮಾಹಿತಿಗಳು ನಿಮಗೆ ಮತ್ತು ಮನೆ ಕಟ್ಟುವಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಈ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಪ್ಲ್ಯಾನ್ ಮಾಡಿಸ್ಬೇಕು ಅಂತ ನನ್ನ ಬಳಿ ಬರ್ತಾರೆ. ಅವ್ರಿಗೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಏನು ಎತ್ತ, ಕೆಲವೊಂದು ಐಡಿಯಾಗಳು ಇರಲ್ಲ. ತುಂಬ ಕನ್ಫ್ಯೂಷನ್ ಇರ್ತಾರೆ. ಮೊನ್ನೆ ಯಾರೋ ಒಬ್ಬರು ಕ್ಲೈಂಟ್ಸ್ ಬಂದರು, ಸರ್ ನಂದು ಒಂದು 30-40 ಮನೆ ಕಟ್ಟಬೇಕು ಅಂತಿದ್ದೀನಿ. ನಂದು ಕಾನ್ಸೆಪ್ಟ್ ಇರೋದು ಒಂದು 4ರಿಂದ 5 ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸರ್, ನಾನು ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ಡುಪ್ಲೆಕ್ಸ್ ಮಾಡೋಣ ಅಂತ ಇದ್ದೀನಿ. ನಂತರ ಅದಾದಮೇಲೆ ಒಂದು 2 ಫ್ಲೋರು ನಾನು ರೆಂಟೆಡ್ ಮಾಡೋಣ ಅಂತ ಇದ್ದೀನಿ. ಅಂದದ್ದು ಒಂದು ಕಾನ್ಸೆಪ್ಟ್ ನನಗೆ ಎಕ್ಸ್ಪ್ಲೇನ್ ಮಾಡೋದು. ಸರ್, ಇನ್ನೊಂದು ಕಾನ್ಸೆಪ್ಟ್ ಇದೆ. ನನ್ನ ಮಕ್ಕಳು ಹೇಳ್ತಾ ಇದ್ದಾರೆ, ನಾನು ಗ್ರೌಂಡು ಪಾರ್ಕಿಂಗ್ ಬಿಟ್ಬಿಟ್ಟು ಫಸ್ಟು ಸೆಕೆಂಡ್ ಫ್ಲೋರ್ನ ರೆಂಟೆಡ್ ಮಾಡಿಬಿಡೋಣ, ಒಂದು ಲಿಫ್ಟ್ ಪ್ರೊವಿಷನ್ ಮಾಡಿಕೊಂಡ್ರೆ ಅಲ್ಲಿಂದ ಆಚೆ ಕಡೆ ಮೇಲ್ಭಾಗದ ಫ್ಲೋರ್ನ ಡ್ಯೂಪ್ಲೆಕ್ಸ್ ಮಾಡೋಣ, ಟಾಪಲ್ಲಿ ಟೆರೆಸ್ ಫ್ಲೋರ್ ಬರುತ್ತೆ, ನಮಗೆ ಸಿಗುತ್ತೆ, ಗಾರ್ಡನ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ಹಾಗೆ ಹೀಗೆ ಮಕ್ಕಳು ಹೇಳ್ತಾ ಇದ್ದಾರೆ. ಹೇಗೆ ಸರ್ ಇದು ನಮ್ಮ ಡಿಸಿಷನ್ ಸರಿನಾ ತಪ್ಪ ಅಂತ ನನ್ನನ್ನು ಒಂದು ಎಕ್ಸ್ಪ್ಲೇನ್ ಮಾಡಿ ಕೇಳಿದ್ರು. ಅದಕ್ಕೆ ನಾನೇನಂತಂದರೆ, ಸರ್ ನಿಮಗೊಂದು 5 ನಿಮಿಷ ಟೈಮ್ ಇದ್ದರೆ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಎಕ್ಸ್ಪ್ಲೇಷನ್ ನಂತರ, ಯಾಕೆಂದರೆ ಐಡಿಯಾಸ್ ಕೊಡೋದು ನಮ್ಮ ಜವಾಬ್ದಾರಿ, ಫೈನಲ್ ಡಿಸಿಷನ್ ನಿಮ್ಮದು ಅಂತ ಹೇಳಿದೆ. ಫಸ್ಟ್ನೇ ವಿಚಾರ, ಸರ್ ನಿಮ್ಮ ಬಜೆಟ್ ಹೇಗಿದೆ? 5 ಫ್ಲೋರು ಕನ್ಸ್ಟ್ರಕ್ಷನ್ ಮಾಡೋಷ್ಟು ಉತ್ತಮವಾದ ಬಜೆಟ್ ನಿಮ್ಮ ಹತ್ರ ಇದೆಯಾ? ಅದನ್ನು ಮೊದಲು ತಿಳ್ಕೊಂಡಿದೆ ಅಂತ ಕೇಳಿದೆ. ಅದಕ್ಕೆ ಅವ್ರು ಏನು ಹೇಳಿದ್ರು, ಸರ್ ಸ್ವಲ್ಪ ಲಾಸ್ಟ್ ಸ್ವಲ್ಪ ವ್ಯತ್ಯಾಸ ಹೊಡೆಯುತ್ತೆ, ಅಡ್ಜಸ್ಟ್ ಮಾಡೋಣ ಸರ್, ಎಲ್ಲಾದರೂ ದುಡ್ಡಿಗೆ ಸ್ವಲ್ಪ ಸಾಲ ಮಾಡಬೇಕಾಗುತ್ತೆ, ಲೋನ್ ಅಮೌಂಟ್ ಎಲ್ಲ ಕ್ಲಿಯರ್ ಆಗುತ್ತೆ, ಎಕ್ಸ್ಟ್ರಾ ಅಮೌಂಟು ಒಂದು 20-25 ಲಕ್ಷ ತನಕ ನಾನು ಹೊಂದಿಸ್ಬೇಕಾಗುತ್ತೆ ಅಂತ ಹೇಳಿದ್ರು. ನೋಡಿ ಸರ್, ಮೊದಲೇ ವಿಚಾರ, ನೀವು ಒಂದು ಮನೆ ಕನ್ಸ್ಟ್ರಕ್ಷನ್ ಅಂತ ಮಾಡಬೇಕಾದ್ರೆ 1 ಫ್ಲೋರ್ ಮಿನಿಮಮ್ ನೀವು ಏನು ಪಾರ್ಕಿಂಗ್ ಏರಿಯಾ ಕೊಡಲೇಬೇಕು, ಒಂದು ಲಿಫ್ಟ್ ಪ್ರೊವಿಷನ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಲಿಫ್ಟನ್ನು ನೀವು ಪ್ರೊವಿಷನ್ ಮಾಡಬೇಕು ಅಂತಂದರೆ ಮಿನಿಮಮ್ ನಿಮಗೆ ಆ ಲಿಫ್ಟ್ಗೆ ಒಂದು 9ರಿಂದ 12 ಲಕ್ಷ ಗಂಟ, ಡಿಪೆಂಡ್ಸ್ ಆನ್ ಕ್ವಾಲಿಟಿ, ಡಿಪೆಂಡ್ಸ್ ಆನ್ ಡಿಸೈನ್ಸ್ ಮೇಲೆ ಹೋಗುತ್ತೆ. ಎಷ್ಟು ಫ್ಲೋರ್ ಬರುತ್ತೆ ಅನ್ನೋದ್ರ ಮೇಲೆ ನಿಮಗೆ ಚೇಂಜಸ್ ಆಗುತ್ತೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ನಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಮಿನಿಮಮ್ ನಮಗೆ ಒಂದು 12 ಲಕ್ಷ ಲಿಫ್ಟ್ಗೆ ಅಂತ ಹೋಗುತ್ತೆ. ಸರ್, ಈಗ ನಾನು ನಿಮಗೆ ಬಿಲ್ಡಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಲ್ಲಿ 2 ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಕಾನ್ಸೆಪ್ಟು, ನೀವು ಫಸ್ಟ್ ಆ್ಯಂಡ್ ಸೆಕೆಂಡು ಡ್ಯೂಪ್ಲೆಕ್ಸ್ ಮಾಡಿಕೊಂಡು ಮೇಲೆ 2 ಫ್ಲೋರ್ ರೆಂಟ್ ಮಾಡುವಂಥ ವಿಚಾರ. ನೋಡಿ ಸರ್, ಈಗ ನೀವು ಗ್ರೌಂಡು ನಾವು ಪಾರ್ಕಿಂಗ್ ಕೊಡಲೇಬೇಕಾಗುತ್ತೆ. ಅದಾದ ನಂತರ ನಾವೇನು ಮಾಡ್ತೀವಿ, ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಫಸ್ಟ್ ಆ್ಯಂಡ್ ಸೆಕೆಂಡು ಡ್ಯೂಪ್ಲೆಕ್ಸ್ ಪ್ಲ್ಯಾನ್ ಅಂತ ಮಾಡ್ತೀವಿ. ಆವಾಗ ನಮಗೇನು ಒಂದು ಡ್ಯೂಪ್ಲೆಕ್ಸ್ ಮನೆ ನಿಮಗೆ ಒಂದು 10ರಿಂದ 12 ಅಡಿ ಹೈಟಲ್ಲೇ ಸಿಗುತ್ತೆ, ನಿಮಗೆ ತೊಂದರೆ ಏನೂ ಆಗಲ್ಲ, ಲಿಫ್ಟ್ ಅವಶ್ಯಕತೆಯೂ ಸ್ವಲ್ಪ ಕಡಿಮೆ ಬಿಡುತ್ತೀವಿ. ನಂತರ ಸೆಕೆಂಡ್ ಆ್ಯಂಡ್ ಥರ್ಡ್ ಫ್ಲೋರಲ್ಲಿ ನಾವು ರೆಂಟ್ ಮನೆ ಅಂತ ಮಾಡ್ತೀವಿ. ಆ ಲಿಫ್ಟು ಮ್ಯಾಕ್ಸಿಮಮ್ ಬಳಕೆ ಆಗೋದು ಸೆಕೆಂಡ್ ಫ್ಲೋರ್ನಲ್ಲಿ. ಇದರಲ್ಲಿ ಮೈನಸ್ಸು ಇದೆ, ಪ್ಲಸ್ಸು ಇದೆ. ಇದರಲ್ಲಿ ಬೆನಿಫಿಟ್ಸ್ ಏನು ಅಂತಂದರೆ, ವಿತೌಟ್ ಲಿಫ್ಟು ಓನರು ಆ ಮನೇನ ಯೂಸ್ ಮಾಡ್ಬೋದು, ಇದು ಒಂದು ಬೆನಿಫಿಟ್. ಎರಡನೇ ಬೆನಿಫಿಟ್ ಏನು ಅಂತಂದರೆ, ನಾವು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಇಫ್ ಇನ್ ಕೇಸ್ ಏನಾದರೂ ಒಂದು ಸ್ವಲ್ಪ ಬಡ್ಜೆಟ್ ವೈಸ್ ತೊಂದರೆ ಆಯಿತು ಅಂದರೆ, ಒಂದು ರೆಂಟೆಡ್ ಪೋರ್ಷನ್ನ ಯಾವಾಗ ಬೇಕಾದ್ರೂ ನಾವು ಸ್ಟಾಪ್ ಮಾಡಬಹುದು. ಆದರೆ ಇದರಲ್ಲಿ ಏನು ಅಂದರೆ, ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಇದೆ. ಏನು ನೆಗೆಟಿವ್ ಪಾಯಿಂಟ್ಸ್ ಅಂದರೆ, ನಿಮಗೆ ರೂಫ್ ಸಿಗಲ್ಲ, ಯಾಕೆಂದರೆ ನಿಮ್ಮ ಮನೆಯ ಮೇಲ್ಭಾಗ ಆಲ್ಸೋ ಟೆನೆಂಟ್ಸ್ ಇರ್ತಾರೆ. ಹಾಗಾಗಿ ನಿಮಗೆ ರೂಫ್ ಸಿಗಲ್ಲ, ಸ್ಕೈಲೈಟ್ ಸಿಗಲ್ಲ, ವರ್ಟಿಕಲ್ ಲೈಟಿಂಗ್ಸ್ ಯಾವುದೇ ಕಾರಣಕ್ಕೂ ಸಿಗಲ್ಲ. ಇದೇನಿದ್ರು ಸೈಡಿಂದ ಬರುವಂಥ ಲೈಟ್ಸ್ ಮಾತ್ರನೇ ನೀವು ಬಳಸಬೇಕಾಗುತ್ತೆ. ಎರಡನೇದು, ಈಗ ನಾವು ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಮಾಡಿಬಿಟ್ಟು ಫಸ್ಟ್ ಸೆಕೆಂಡ್ ರೆಂಟ್ ಮಾಡಿಕೊಂಡು 3rd ಆ್ಯಂಡ್ 4th ಫ್ಲೋರಲ್ಲಿ ಡ್ಯೂಪ್ಲೆಕ್ಸ್ ಮಾಡ್ಕೊಳ್ತೀನಿ ಅಂತ ಅಂದರೆ ಅದೇಗೆ ಬರುತ್ತೆ ಅಂತಂದರೆ, ನೋಡಿ ಈ ಥರದ ಕಾನ್ಸೆಪ್ಟ್ಗಳು ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಇವಾಗ ಒಂದು ಟ್ರೆಂಡ್, ಸರ್ ನನಗೆ ರೂಫ್ ಟಾಪ್ ಸಿಗುತ್ತೆ, ಗಾರ್ಡನ್ ಮಾಡ್ಬೋದು, ಲಿಫ್ಟ್ ಹೇಗಿರೋ ಇದ್ದೇ ಇರುತ್ತೆ, ನಮಗೆ ಏನೂ ತೊಂದರೆ ಇಲ್ಲ, ಆ ಥರ ಆಲೋಚನೆಗಳು ತುಂಬ ಜನಗಳಲ್ಲಿ ಇದೆ. ಅದು ಸತ್ಯ, ಅದು ನಮ್ಮ ತಪ್ಪು ಅಂತ ಹೇಳೋದಕ್ಕೂ ಹೋಗೋದಿಲ್ಲ. ಯಾಕೆ ಈ ಮಾತನ್ನ ನಾನು ಒತ್ತಿ ಹೇಳ್ತಾ ಇದ್ದೀನಿ ನೋಡಿ, ಈ ಡಿಸಿಷನ್ ತೊಗೋಬೇಕಾದ್ರೆ ನೀವು 10 ಬಾರಿ ಯೋಚನೆ ಮಾಡಲೇಬೇಕು. ನಿಮ್ಮ ಮನೆ ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರಲ್ಲಿ ಇದ್ದಾಗ, ಅಂದರೆ ಸ್ಟಿಲ್ ಫ್ಲೋರ್ ಪಾರ್ಕಿಂಗ್ ಕೊಟ್ಟು ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರಲ್ಲಿ ಇದ್ದಾಗ
ವಿತೌಟ್ ಲಿಫ್ಟ್ ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡಬಹುದು. ಯಾಕೆಂದರೆ ಇದು ಬಡ್ಜೆಟ್ ಕನ್ಸ್ಟೇನ್. ನಿಮ್ಮ ಬಡ್ಜೆಟನ್ನು ಪ್ಲ್ಯಾನಿಂಗ್ ಕರೆಕ್ಟಾಗಿದ್ದರೆ, ನಾನು ಇಷ್ಟೇ ಬಡ್ಜೆಟಲ್ಲಿ ಮುಗಿಸ್ಬೇಕು ಅಂತಿದ್ರೆ ನೀವು ಕೆಳಗಡೆ ಬಂದಷ್ಟು ಉತ್ತಮ. ಅದೇ ಮನೆ ಟೆರೆಸ್ಗೆ ತೊಗೊಂಡೋಗ್ತೀನಿ ಅಂತಂದರೆ ನೀವು ನೆನಪಿರಲಿ, ಸ್ಟೇಲ್ಡ್ ಪಾರ್ಕಿಂಗ್ ಕೊಟ್ಟಿರ್ತೀರ, ಅದಕ್ಕೆ 1 ಫ್ಲೋರ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಆಗುತ್ತೆ. ನಂತರ ಫಸ್ಟ್ ಫ್ಲೋರ್ ಬರ್ತೀರಾ, ಫಸ್ಟ್ ಫ್ಲೋರ್ನಲ್ಲಿ ರೆಂಟೆಡ್ ಪೋರ್ಷನ್ ಬರುತ್ತೆ, ಸೆಕೆಂಡ್ ಫ್ಲೋರ್ ಆಲ್ಸೋ ರೆಂಟೆಡ್ ಪೋರ್ಷನ್ ಬರುತ್ತೆ. ಅಂದರೆ 3 ಫ್ಲೋರ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಆದ ನಂತರ ನಿಮ್ಮ ಕನಸು ಅಂದರೆ ನಿಮ್ಮ ಡೂಪ್ಲೆಕ್ಸ್ ಮನೆ ಸ್ಟಾರ್ಟ್ ಆಗೋದು ಅವಾಗ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಆಸೆ ಇರುತ್ತೆ ಎಲ್ಲರಿಗೂ, ವಾವ್ ಸೂಪರಾಗಿರುತ್ತೆ, ಮೇಲೆ ಮನೆ ಮಾಡ್ಕೋಬೋದು, ಟೆರೆಸ್ಸು, ರೂಫ್ ಗಾರ್ಡನ್ನು, ನಮಗೊಂದು ಖುಷಿ ಕೊಡುತ್ತೆ ಅಂತೆಲ್ಲ ಹೇಳ್ತೀರಾ. ಆದರೆ ಹಣ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ ಅವ್ರಿಗಷ್ಟೇ ಆ ಪೇಯ್ನು ಎಂಡ್ ಆಫ್ ದ ಡೇ ಗೊತ್ತಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ನೀವು ಆ 3 ಫ್ಲೋರು ಕನ್ಸ್ಟ್ರಕ್ಷನ್ ಮುಗಿಸಿದ ನಂತರನೇ ನಿಮ್ಮ ಮನೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಒಂದು ಸ್ವಲ್ಪ ಏನಾದರೂ ಬಡ್ಜೆಟ್ ವ್ಯತ್ಯಾಸ ಆದರೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಹಣಕಾಸನ್ನ ಮುಗ್ಗಟ್ಟು ನಿಮ್ಗೇನಾರು ತಲೆದೂರಿದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಮನೆ 100% ಸ್ಟಾಪ್ ಆಗುತ್ತೆ. ಇನ್ನೊಂದು ಮ್ಯಾಟ್ರು, ಎಷ್ಟೋ ಜನಗಳಿಗೆ ಲಿಫ್ಟ್ ಅನ್ನೋ ಖುಷಿ ತೋರಿಸ್ತಾರೆ. ಸರ್, ಇದು ಲಿಫ್ಟ್ ಅನ್ನೋದು ನಮಗೆ 100% ಸೊಲ್ಯೂಷನ್ ಅಲ್ಲ. ಕೆಲವೊಂದು ಸಂದರ್ಭ ಏನಾಗುತ್ತೆ ಅಂದರೆ ಅದು ಕೂಡ ಮೆಕ್ಯಾನಿಸಮ್ ಅಲ್ವಾ. ಇಫ್ ಇನ್ ಕೇಸ್ ಕೆಡ್ತದೆ, ಪ್ರಾಬ್ಲಮ್ ಆಗುತ್ತೆ, ಕರೆಂಟ್ ಪ್ರಾಬ್ಲಮ್ ಆಗ್ಬೋದು, ಏನೋ ಮೆಷಿನ್ಸಲ್ಲಿ ಏನೋ ಒಂದು ಪಾರ್ಟ್ಸ್ ಪ್ರಾಬ್ಲಮ್ ಆಗ್ಬೋದು, ಸಮಥಿಂಗ್ ಆಗ್ಬೋದು. ನಾವೇನು ಅನ್ಕೋತೀವಿ, ಫೋನ್ ಮಾಡಿದ ತಕ್ಷಣ ಬಿಡಮ್ಮ ಅವ್ನು ಬಂದುಬಿಡ್ತಾನೆ ಮಾಡ್ತಾನೆ ಅಂತ. ಅದೆಲ್ಲ ಸುಳ್ಳು. ಒಂದು ಸರಿ ಪ್ರಾಬ್ಲಮ್ ಆದರೆ ನಮಗೆ ಅವನು ಫೋನ್ ಮಾಡಿದ್ರೆ ಬರಬೇಕಾದ್ರೆ ಅವನು ಮಿನಿಮಮ್ 24 to 48 hours ತೊಗೊಳ್ತಾನೆ. ಅಂದರೆ 1 ರಿಂದ 2 ದಿವಸ ತೊಗೊಳ್ತಾನೆ. ಆಗ ನಿಮ್ಮ ಪೇಷನ್ಸನ್ನು ಅದು ಕೇಳುತ್ತೆ. ಯಾಕೆ ಅಂತಂದರೆ ಆ ಪೇಷನ್ಸೇ ನಿಮಗೆ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಖುಷಿಲಿ ಮಾತಾಡ್ತಾರೆ, ಟಾಪು, ರೂಫು, ಟೆರೆಸ್ಸು ಹಾಗೆ ಹೇಗೆ ಅಂತ. 1 ಡೇ ಕರೆಂಟ್ ಇಲ್ಲ ಅಂತಂದ್ರೂ ಕೂಡ ನಿಮಗೆ ಲಿಫ್ಟ್ ಏನು, ಸ್ಟೇಕೇಸ್ ಏನು, ಹೆಂಗೆ ಹತ್ತಬೇಕು, ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಾಗೋದು ಅಲ್ಲಿಂದ. ನಂತರ ಇಲ್ಲಿ ಏನಾಗುತ್ತೆ, ಎಷ್ಟೋ ಜನ ಏನು ಸರ್ ಲಿಫ್ಟ್ ಇರುತ್ತಲ್ಲ, ಏನು ಅಂಥ ತೊಂದರೆ, ಯಾವಾಗೋ ಒಂದು ದಿವಸ ಪ್ರಾಬ್ಲಮ್ ಆಗುತ್ತೆ, ಆ ಥರದ್ದೆಲ್ಲ ಏನು ತೊಂದರೆ ಆಗಲ್ಲ, ಹಾಗೆ ಹೀಗೆ ಅಂತ ತುಂಬ ಮಾತಾಡ್ತಾರೆ. ನನಗೆ ಗೊತ್ತಿದೆ ನೋಡಿ. ಮ್ಯಾಕ್ಸಿಮಮ್ ಲಿಫ್ಟು ದೊಡ್ಡ ಕಂಪ್ನಿಗಳಿಗೆ ಜನರೇಟರ್ ಎಲ್ಲ ಬಳಸ್ತಾರೆ, ಅದಕ್ಕೆ ಫೆಸಿಲಿಟೀಸ್ ಇಟ್ಕೊಂಡಿರ್ತಾರೆ, ಸರ್ವಿಸ್ಗಳಿರುತ್ತೆ, ಹಾಗಾಗಿ ತೊಂದರೆ ಆಗಲ್ಲ. ಈ ನಮ್ಮ ಮನೆಗಳು ಅಂತ ಬಂದಾಗ ಯಾರು ಓನರ್ ಅಂತ ಇರ್ತಾರೆ ನೋಡಿ, ಅವರೇ ಸೆಕ್ಯೂರಿಟಿ, ಅವರೇ ವಾಚ್ಮ್ಯಾನ್, ಅವರೇ ಲಿಫ್ಟ್ ಮೇಂಟೆನೆನ್ಸ್ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ವಿಚಾರಗಳಿಗೂ ಮನೆಯ ಓನರ್ ಆದವರೇ ಹೊಣೆಯಾಗಿರ್ತಾರೆ. ಈ ಕೆಲವೊಂದು ಕಂಪ್ನಿಗಳಲ್ಲಿ ಗಾರ್ಡನ್ ಏರಿಯಾ ನೋಡ್ತೀರಾ, ಕಂಪ್ನಿಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ ನೋಡ್ತೀರಾ, ಕೆಲವೊಂದೆಲ್ಲ ನೋಡಿದಾಗ ಏನು ಖುಷಿ ಕೊಡುತ್ತೆ, ವಾವ್ ಏನು ಸೂಪರ್ ಆಗಿದೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಆಗ್ತಾ ಇದೆ, ಇದನ್ನು ನಮ್ಮನೇಲಿ ಮಾಡ್ಕೊಂಡ್ರೆ ಖುಷಿಯಾಗಿರುತ್ತೆ ಅಂತ ಹೇಳ್ತೀವಲ್ವಾ. ನೋಡಿ, ಅದು ಒಂದು ಕಂಪ್ನಿ, ಒಂದು ಅಪಾರ್ಟ್ಮೆಂಟ್ ಆಗಿರಲಿ, ಒಂದು ಯಾವುದಾದ್ರೂ ಸಾಫ್ಟ್ವೇರ್ ಕಂಪ್ನಿ ಆಗಿರಲಿ, ಅದು ಇನ್ನೊಂದು ಬೇರೆ ಯಾವುದೇ ಒಂದು ಕಂಪ್ನಿ ಆಗಿದ್ದರೆ ಆ ಕಂಪ್ನಿನ ಮೇಂಟೈನ್ ಮಾಡುವಂಥವ್ರು 10 ಜನ ಇರ್ತಾರೆ. ನಮ್ಮ ಮನೆಗಳಿಗೆ ಇರ್ತಾರೆ, ನಾವೇ ಇರೋದು. ಹಾಗಾಗಿ ಕೆಲವೊಂದು ಲಿಫ್ಟ್ ಆಗ್ಬೋದು, ಕೆಲವೊಂದು ಸ್ವಿಮ್ಮಿಂಗ್ ಪೂಲ್ ಆಗ್ಬೋದು, ಕೆಲವೊಂದು ವಿಚಾರಗಳನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಈ ಥರ ವಿಚಾರಗಳು ಜನಗಳಿಗೆ ಗೊತ್ತಿರಬೇಕು. ಹಾಗಾಗಿ ಸ್ನೇಹಿತರೆ, ಮನೆಯನ್ನು ಡಿಸೈನ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ, ಎಷ್ಟೋ ಜನ ನನ್ನ ಬಳಿ ಬರ್ತಾರೆ, ಬಂದ್ಬಿಟ್ಟು ಅವ್ರು ಮಾತಾಡುವಂಥ ಮಾತೇನು ಗೊತ್ತಾ, ಡೈರೆಕ್ಟಾಗಿ ಬರ್ತಾರೆ, ಬಂದ್ಬಿಟ್ಟು ಸರ್ ಈ ಮನೆಗೆ ಎಷ್ಟಾಗುತ್ತೆ, ಇದು ಕಟ್ಬಿಡ್ತೀನಿ, ಇದು ಮಾಡ್ತೀನಿ, ಇದು ಬಿಡ್ತೀನಿ ಅಂತ ಹೇಳ್ತಾನೆ ಇರ್ತಾರೆ. ನಾನು ಹೇಳ್ತೀನಿ, ಸರ್ ಅದೆಲ್ಲ ತಪ್ಪು. ಫಸ್ಟು ಕೂತ್ಕೊಳ್ಳಿ, ಮಾತಾಡಿ, ನಿಮ್ಮ ಬಡ್ಜೆಟ್ ಏನು, ನಿಮ್ಮದು ಏನಿದೆ, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಏನು, ಎಲ್ಲ ವಿಚಾರಗಳನ್ನು ಒಂದು ಕೂಲಂಕುಷವಾಗಿ ಆಲೋಚನೆ ಮಾಡಿ ಆ ಡಿಸೈನನ್ನು ಮಾಡಿದಾಗ ಮಾತ್ರನೇ ಉತ್ತಮವಾದ ಮನೆ ನಿಮ್ಮದಾಗುತ್ತೆ. ಹಾಗಾಗಿ ನಿಮ್ಮ ಮನೆ ನಿಮ್ಮ ಕನಸು, ಅದು ನಿಮ್ಮ ಲೈಫು, ನಿಮ್ಮ ಮಕ್ಕಳ ಲೈಫು, ಕಂಟಿನ್ಯೂ ಒಂದು 2-3 ಜನ್ರೇಷನ್ನು ತನಕನೂ ಕೂಡ ಆ ಲೈಫನ್ನು ನೋಡಬೇಕು, ಒಳ್ಳೆ ಮನೆ ನೋಡಬೇಕು ಅಂತ ಅನಿಸಿದ್ರೆ ನಿರ್ಧಾರಗಳು ಪ್ರಾಪರಾಗಿರುತ್ತೆ. ನೋಡೋ ಸ್ನೇಹಿತರೆ, ಒಂದು ಮನೆ ಡಿಸೈನ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ ತಕ್ಷಣ ಇಷ್ಟೊಂದು ವಿಚಾರಗಳು ಬರ್ತವೆ, ಇಷ್ಟೊಂದು ವಿಚಾರಗಳು ಮೂವ್ ಆಗ್ತಾವಲ್ವ. ಹಾಗಾಗಿ ನಾನು ನಿಮ್ಗೆ ಯಾವಾಗಲೂ ಹೇಳೋದಿಷ್ಟೇ, ಪ್ಲ್ಯಾನ್ ಅಂತಂದರೆ ಇಂಜಿನಿಯರ್ಸ್ ಅಂತ ಬಂದು ಕೂತ್ಕೊಂಡು ಸರ್ ನಮ್ಮ ಮನೆಗೆ ಒಂದು ಪ್ಲ್ಯಾನ್ ಕೊಡಿ ಅಂತ ಹೇಳೋದಲ್ಲ. ನೀವು ಯಾವಾಗಲೂ ಮನೆ ಕಟ್ಟಬೇಕು ಅಂತಂದರೆ ಕುತ್ಕೊಂಡು ಮಾತಾಡಿ. ಒಂದಿಬ್ಬರನ್ನ ಮನೆ ಕಟ್ಟೋಕೆ ಮುಂಚೆ ಸಲಹೆ ಪಡೀರಿ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ಮನೆ ಶುರು ಆದಮೇಲೆ ಸಲಹೆಗಳು ತೊಗೋಬೇಡಿ, ಅದರಿಂದ ತುಂಬ ಡೇಂಜರ್ ಆಗುತ್ತೆ. ಮನೆ ಶುರು ಮಾಡೋಕೆ ಮುಂಚೆ ಸಲಹೆಗಳು ತಗೊಳ್ಳದೆ ಓನ್ ಡಿಸಿಷನ್ ತೊಗೊಂಡು ಹಾಳಾದವರು ತುಂಬ ಜನ ಇದ್ದಾರೆ. ಅದನ್ನು ನಮ್ಮ ಮೈಂಡಲ್ಲಿ ಇಟ್ಕೋಬೇಕು. ಯಾವಾಗ ಸಲಹೆಗಳು ತೊಗೋಬೇಕು, ಯಾವಾಗ ತೊಗೋಬಾರ್ದು ಅನ್ನೋದು ತುಂಬ ಇಂಪಾರ್ಟೆಂಟ್ ವಿಚಾರ. ಇವೆಲ್ಲ ಗೊತ್ತಿರಲಿ ನಿಮಗೆ. ನನ್ನ ಬಳಿ ಅಂತಲ್ಲ, ಯಾರೇ ಇಂಜಿನಿಯರ್ಸ್ ಹತ್ರ ಹೋದರೆ ಅಥವಾ ಆ ಮನೆ
ಕಟ್ಟುವಂಥ ತಜ್ಜರ ಹತ್ರ ಹೋದರೆ ಅಥವಾ ಅನುಭವಸ್ಥರ ಹತ್ರ ಮಾತಾಡಿದ್ರೆ ಮನೆ ಕಟ್ಟೋಕ್ಕಿಂತ ಮುಂಚೆ ಮಾತಾಡಿ. ಎರಡನೇದು, ಬಡ್ಜೆಟ್ಟು ತುಂಬ ಇಂಪಾರ್ಟೆಂಟ್. ಸಾಲ ಮಾಡ್ಬಿಟ್ಟು ಮನೆ ಕಟ್ತೀನಿ ಅಂತ ಖುಷಿನಲ್ಲಿ ಹೋಗಬೇಡಿ. ನಿಮಗೆ ಅದನ್ನು ತೀರಿಸುವಂಥ ಕೆಪಾಸಿಟಿ ಇದೆಯಾ, ಮಾಡ್ಬೋದಾ, ಪ್ರತಿಯೊಂದು ಆಲೋಚನೆ ಮಾಡಿ ಮನೆ ಕನ್ಸ್ಟ್ರಕ್ಷನ್ ಮಾಡಿ ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಥರದ್ದು ಇನ್ನೂ ಉತ್ತಮವಾದ ಮಾಹಿತಿಗಳು ನಿಮಗೆ ಬೇಕು ಅಂತ ಅನಿಸಿದ್ರೆ ನಮ್ಮ ಕಮಲಾರ್ಸ್ನ ಫಾಲೋ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಕಮಲಾರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ವನಾಚೇತನ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉತ್ತಮವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ.